ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇದು ಏಪ್ರಿಲ್ 20 ಮತ್ತು 21ನೇ ತಾರೀಕಿನ ವ್ಲಾಗು. 20ನೇ ತಾರೀಕು ಸ್ಯಾಟರ್ಡೆ ಮತ್ತು 21ನೇ ತಾರೀಕು ಸಂಡೇ ಆಗಿರುತ್ತೆ. ಸೊ ಈ 2 ದಿನ ನಾವು ಏನೇನು ಮಾಡಿದ್ವಿ ಅದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಇದು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಆಗಿದೆ. ಬೆಳಿಗ್ಗೆ 5:45ಗೆಲ್ಲ ನಾನು ಎದ್ಬಿಟ್ಟೆ. ಎದ್ದ ತಕ್ಷಣ ಆ್ಯಸ್ ಯೂಶುವಲ್ ನಂದು ರೊಟೀನ್ ಇರುತ್ತೆ. ಎಲ್ಲ ವಾಶ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಾಡಿನ ಸ್ಟ್ರೆಚ್ ಮಾಡಿಕೊಂಡು ಬಂದು ಕಿಚನಲ್ಲಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಕಳೂ ಅವ್ರವ್ರ ಯೂನಿಫಾರ್ಮು ವೇರ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿ ಚಿಕ್ಕವ್ನು ನೋಡ್ಬೋದು ನಿಂತ್ಕೊಂಡಿದ್ದಾನೆ ತಲೆ ಬಾಚು ಅಂತ ಹೇಳ್ಬಿಟ್ಟು. ನಾನು ಫಸ್ಟು ಇಡ್ಲಿನ ಸ್ಟೀಮ್ಗೆ ಇಟ್ಬಿಟ್ಟು ಆಮೇಲೆ ಬಂದು ಅಮ್ಮ ತಲೆ ಬಾಚ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅವನು ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮಿಬ್ಬರು ಮಕ್ಳಿಗೂ ಒಂದು ತಿಂಗಳಲ್ಲಿ 2 ಸ್ಯಾಟರ್ಡೇಸು ಸ್ಕೂಲ್ ಇರುತ್ತೆ. ಅಂದರೆ ಮೊದಲನೇ ಸ್ಯಾಟರ್ಡೆ 3ನೇ ಸ್ಯಾಟರ್ಡೆ ಸ್ಕೂಲ್ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ ಮತ್ತು ಲಾಸ್ಟ್ ಸ್ಯಾಟರ್ಡೆ ಸ್ಕೂಲ್ ಇರಲ್ಲ. ಸೊ ಸ್ಯಾಟರ್ಡೇಸ್ ಬಂದುಬಿಟ್ಟು ಇವರು ಹೌಸ್ ಯೂನಿಫಾರ್ಮ್ನ ವೇರ್ ಮಾಡ್ತಾರೆ. ದೊಡ್ಡವಂದೇ ಬೇರೆ ಹೌಸ್ ಯೂನಿಫಾರ್ಮ್ ಆಗಿದೆ ಮತ್ತು ಚಿಕ್ಕವಂದೇ ಬೇರೆ ಹೌಸ್ ಯೂನಿಫಾರ್ಮ್ ಆಗಿದೆ. ತಿಂಗಳಿಗೆ ಬರೀ 2 ಸಲನೇ ಈ ಯೂನಿಫಾರ್ಮ್ ಹಾಕ್ಕೊಳ್ಳೋದು. ಬೇಗ ಚಿಕ್ಕದಾಗ್ಬಿಡುತ್ತೆ. ಲಾಸ್ಟ್ ಇಯರ್ ಎಂಡಲ್ಲಿ ನಾವು ಇವರಿಬ್ಬರಿಗೂ ಯೂನಿಫಾರ್ಮ್ ತೆಗೆದುಕೊಟ್ಟಿದ್ದು. ದೊಡ್ಡವೊಂದು ಯೂನಿಫಾರ್ಮ್ ಮಾತ್ರ ಬೇಗನೆ ಚಿಕ್ಕದಾಗ್ಬಿಡುತ್ತೆ. ತುಂಬ ಉದ್ದ ಆಗ್ತಾ ಇದೆ. ನಾವು ಪ್ಯಾಂಟು ಶೂಸು ಎಲ್ಲನೂ ಚಿಕ್ಕದಾಗ್ಬಿಟ್ಟಿತ್ತು. ಇವಾಗ ಮತ್ತೆ ಅವ್ನಿಗೆ ಹೊಸ್ದಾಗಿ ತಕ್ಕೊಟ್ವಿ. ಬೆಳೀತಾ ಇರೋ ಮಕ್ಕಳಿದ್ರೆ ಈ ಥರ ಯೂನಿಫಾರ್ಮು ಶೂಸ್ ಎಲ್ಲ ಅವಾಗವಾಗ ಖರೀದಿ ಮಾಡ್ತಾನೆ ಇರಬೇಕು. ಮಕ್ಕಳು ಒಂದು 12 ವರ್ಷ ಆದಮೇಲೆ ಯಾವ ಥರ ಬೆಳೆದು ಬಿಡ್ತಾರೋ ಗೊತ್ತೇ ಆಗಲ್ಲ, ಹಂಗೆ ಬೆಳೆದು ಬಿಡ್ತಾರೆ. ನನ್ನ ಚಿಕ್ಕ ಮಗನಿಗಂತೂ ಸ್ಯಾಟರ್ಡೇ ಸ್ಕೂಲ್ಗೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಈ ಯೂನಿಫಾರ್ಮ್ ಹಾಕ್ಕೋಬೇಕಲ್ವಾ, ತುಂಬ ಇಷ್ಟಪಟ್ಟು ಹಾಕ್ಕೊತಾನೆ. ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಬೇಗ ರೆಡಿ ಆಗಿಬಿಡ್ತಾನೆ. ಇವ್ನಿಗೊಂಥರ ಏನೋ ಖುಷಿ ಈ ಯೂನಿಫಾರ್ಮ್ ಹಾಕ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿ ಕಾಣಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ತುಂಬ ಸ್ಟೈಲೆಲ್ಲ ಹೊಡಿತಾ ಇರ್ತಾನೆ. ನಾನು ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಮಾತಾಡ್ದೆ ಬಟ್ ವಾಯ್ಸ್ ಎಲ್ಲನೂ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತು ಇವ್ನ ಕ್ಲಾಸ್ ಟೀಚರ್ಗೆ ನಾನು ಮಾಡಿರೋ ಇಡ್ಲೀಸ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ದೆ. ಅದಕ್ಕೆ 2 ಎಕ್ಸ್ಟ್ರಾ ಇಡ್ಲೀಸ್ ಇಟ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ PTM ಅಲ್ಲಿ ಮೀಟ್ ಆದಾಗ, ಹೊಸ ಟೀಚರ್ ಅಲ್ವಾ, ಅವ್ರನ್ನ ಮೀಟ್ ಆದಾಗ ನಾನು ಕೇಳ್ತೀನಿ, ಮ್ಯಾಮ್ ನಿಮ್ಗೆ ಬೇಕಾದರೆ ನಾನು ಬೇರೆ ಟಿಫನಲ್ಲಿ ಪ್ಯಾಕ್ ಮಾಡಿ ಕೊಡಲಾ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಅವ್ರು ಬೇಕು ಅಂತ ಹೇಳಿದ್ರೆ ಅವಾಗ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೋದು. ಈ ನನ್ನ ಮಕ್ಕಳು ನೋಡಿ ಯಾವ ಥರ ಬಾಲ್ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದನ್ನು ಥ್ರೋ ಬಾಲು ಟಿವಿಗೆ ಏನಾದರೂ ತಗಲ್ಬಿಟ್ರೆ 1 ಸೆಕೆಂಡಲ್ಲಿ ಎಷ್ಟು ಲಾಸ್ ಆಗಿಬಿಡುತ್ತೆ. ಈ ಥರ ಆಡಬೇಡ್ರಪ್ಪ ಬಸ್ ಬಂದುಬಿಡುತ್ತೆ ಅಂತ ನಾನು ಹೇಳ್ತಾ ಇದ್ರೆ ನಮ್ಮ ಯಜಮಾನ್ರು ಎಂಕರೇಜ್ ಮಾಡ್ತಾಯಿದ್ರು. ಪರವಾಗಿಲ್ಲ ಆಡಲಿ ಬಿಡು ಅಂತ ಹೇಳ್ಬಿಟ್ಟು. ಏನಾದರೂ ಟಿವಿಗೆ ತಗಲ್ಬಿಟ್ಟು ಹೊಡೆದೋಗ್ಬಿಟ್ರೆ ಅಂತೂ ಹಿಡ್ಕೊಂಡು ಹೆಂಗೆ ಹೊಡಿತಾರೆ ಗೊತ್ತಾ. ನಾನು ಫಸ್ಟ್ ಅವ್ರಿಗೆ ಮಕ್ಕಳಿಗೆ ಹೇಳ್ತೀನಿ ಈ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಇವರೆಲ್ಲ ಆದಮೇಲೆ ಹಿಡಿದು ಹೊಡಿತಾ ಇರ್ತಾರೆ. ಆಮೇಲೆ ನಮ್ಮ ಮನೆಗಳಲ್ಲಿ ಜಗಳ ಶುರು ಆಗಿಬಿಡುತ್ತೆ. ಸೊ ಈ ಥರ ಒಂದೊಂದ್ಸಲ ಆಗಿಬಿಡುತ್ತೆ ಸಿಚುವೇಶನು. ತಲೆ ಕೆಲಸ ಎಲ್ಲ ಇವ್ರು ಮಾಡೋದು, ಟೆನ್ಷನನ್ನು ನನಗೆ ಕೊಡ್ತಾರೆ. ಆ ಥರ ಆಗಿಬಿಡುತ್ತೆ. ಮಕ್ಕಳಿಗೆ ತಿನ್ನಿಸ್ತಾ ಇದ್ರೆ ನಮ್ಮ ಯಜಮಾನ್ರು ನೋಡಿ ಹಿಂದೆ ಬಂದುಬಿಟ್ಟು ನನಗೂ ತಿನ್ನಿಸು ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಇವ್ರಿಗೆ ಇಡ್ಲಿ ತುಂಬ ಇಷ್ಟ ಅಲ್ವಾ. ಇವರು ಕೆಲಸದ ಮೇಲೆ ಹೋಗಿರೋವಾಗ ನಾನು ಮಾಡಿದ್ದೆ. ನನಗೆ ಹೇಳ್ತಾ ಇದ್ರು, ನೀನು ನೋಡು ನಾನು ಇಲ್ಲದೆ ಇರೋವಾಗ ಮಾಡಿದ್ಯಾ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ಬಂದ ತಕ್ಷಣ ನಾನು ಬ್ಯಾಟರ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಯಜಮಾನ್ರಿಗೋಸ್ಕರನೇ ಇಡ್ಲಿ ಮಾಡಿರೋದು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ. ಬಟ್ ಪಾಲಕ್ ಪಪ್ಪು ಮಿಗ್ಗೋಗಿತ್ತಲ್ಲ ತುಂಬ, ಅದಕ್ಕೆ ನಾನು ಸಾಂಬಾರು ಮಾಡಿಲ್ಲ. ಯಜಮಾನ್ರು ತಿಂದುಬಿಡ್ತಾರೆ, ಅದು ಎಲ್ಲ ಏನೂ ಅನ್ನಲ್ಲ. ನನಗೆ ಸಾಂಬಾರು ಬೇಕು ಅಂತ ಡಿಮ್ಯಾಂಡ್ ಎಲ್ಲ ಮಾಡಲ್ಲ. ಬಟ್ ಮಾಡಿ ಕೊಟ್ಟರೆ ಅದು ಅಡಿಷ್ನಲ್ ಒಂಥರ ಖುಷಿ ಸಿಗ್ಬಿಡುತ್ತೆ. ಬಟ್ ಪಾಲಕ್ ಪಪ್ಪು ಚಟ್ನಿ ಜೊತೆನೂ ತಿಂದುಬಿಡ್ತಾರೆ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇವ್ರು ಹೋದ್ಮೇಲೆ ಅಂತೂ ತುಂಬ ಮಾರ್ನಿಂಗ್ ರೂಟೀನ್ ಕೆಲಸ ಇರುತ್ತೆ. ಕ್ಲೀನಿಂಗ್ ಕೆಲಸ ಅಂತೂ ಸಖತ್ತಾಗಿರುತ್ತೆ ನನಗೆ. ನನ್ನ ಕೆಲವು ವ್ಲಾಗ್ಸ್ಗಳಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಕ್ಲೀನಿಂಗ್ ಕೆಲಸಗಳೆಲ್ಲನೂ ತೋರಿಸಿದ್ದೀನಿ, ಯಾವ ಥರ ನಾನು ಮನೇನ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಇವಾಗ ಡೈಲಿ ಬೇಸಿಸಲ್ಲಿ ವ್ಲಾಗ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ವ್ಲಾಗ್ಸ್ಗಳಲ್ಲಿ ನನ್ನ ರೆಗ್ಯುಲರ್ ರೂಟೀನ್ ಕ್ಲೀನಿಂಗ್ ಕೆಲಸಗಳೆಲ್ಲ ತೋರಿಸ್ಲಾ, ರೆಗ್ಯುಲರ್ ಆಗಿ ಡೈಲಿ ಬೇಸಿಸಲ್ಲಿ ತೋರಿಸ್ಲಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಥರನೇ ನಾನು ವೀಡಿಯೋಸ್ನ ಮಾಡ್ತೀನಿ. ಆ್ಯಸ್ ಎ ಹೋಮ್ ಮೇಕರ್ ನಿಜ ಹೇಳ್ಬೇಕಂದ್ರೆ ನನ್ನ ಮನೇಲಿ ಇದ್ಕೊಂಡು ಇದೇ ಮಾಡ್ತಾ ಇರ್ತೀನಿ. ಕ್ಲೀನಿಂಗ್ ಮಾಡೋದು, ಅಡುಗೆ ಮಾಡೋದು, ಮಕ್ಕಳ ಜೊತೆ ಸ್ವಲ್ಪ ನಾಟಕ ಮಾಡೋದು, ಹೋಮ್ವರ್ಕ್ ಮಾಡಿಸೋದು ಅದೇ ಇರುತ್ತೆ. ಅದ್ರ ಜೊತೆಗೇ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ನಾನು ಶೇರ್ ಮಾಡ್ಕೊತೀನಿ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ಥರ ವೀಡಿಯೋಸ್ನ ವ್ಲಾಗ್ಸ್ನ ನೀವು ನೋಡಬೇಕಂತ ಅಂದ್ಕೊಂಡಿದ್ದೀರಾ. ಮತ್ತು ನಮ್ಮ ಲವ್ ಸ್ಟೋರಿ ಆಗಿರ್ಬೋದು, ನಮ್ಮ ಮ್ಯಾರೇಜ್ ಸ್ಟೋರಿ ಆಗಿರ್ಬೋದು, ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಇಬ್ಬರು ಮಕ್ಕಳು ಹುಟ್ಟಿದಾಗ ನನಗೆ ಯಾರು ಸೇವೆ ಮಾಡಿದ್ರು, ಯಾರಾದರೂ ಮಾಡಿದ್ರಾ ಇಲ್ವಾ, ಎಲ್ಲ ಜರ್ನಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಅತ್ತೆ ಜೊತೆ ಇರೋವಾಗ ಯಾವ ಥರ ಇತ್ತು ಸಿಚುಯೇಷನ್ ಎಲ್ಲನೂ, ಬೇರೆ ಏನಕ್ಕಾದ್ವಿ, ಎಷ್ಟೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಬಂದುಬಿಟ್ಟು ಸಂಡೇ ವ್ಲಾಗು. ಒಂದು ವಾರ ಪೂರ್ತಿ ಸೋಮವಾರದಿಂದ ಶುಕ್ರವಾರ ಶನಿವಾರದವರೆಗೂ ತುಂಬ ಕಷ್ಟಪಡ್ತೀವಿ. ಮನೇಲೇ ಇದ್ಕೊಂಡು ಒಂದೇ ಥರ ಕೆಲಸ ಮಾಡ್ತಾನೆ ಇದ್ರೆ ನಮಗೂ ಒಂಥರ ಸ್ಟ್ರೆಸ್ ಥರ ಆಗಿಬಿಡುತ್ತೆ. ಯಜಮಾನ್ರಿಗೂ
ಸಹ ಅವರು ಆಚೆ ಕಡೆ ಹೋಗ್ತಾ ಇರ್ತಾರೆ, ತುಂಬ ಕ್ಲೈಂಟ್ಸ್ನ ಮೀಟ್ ಮಾಡ್ತಾ ಇರ್ತಾರೆ, ಕಾಲ್ಸಲ್ಲಿ ಇರ್ತಾರೆ, ಅವ್ರಿಗೂ ಒಂಥರ ಸ್ಟ್ರೆಸ್ ಥರ ಆಗುತ್ತೆ. ಸೊ ಸಂಡೇಸು ನಾವು ಈ ಥರ ಔಟಿಂಗ್ಗೆ ಅಂತ ಬಂದುಬಿಡ್ತೀವಿ. ಮೊದಲಿಗೆ ಗುರುದ್ವಾರ ಸಾಹಿಬ್ಗೆ ಹೋಗ್ತೀವಿ, ದರ್ಶನ ಮಾಡ್ತೀವಿ, ಅಲ್ಲಿಂದ ಮೂವಿ ಮತ್ತು ಈ ಥರ ಏನಾದ್ರು ಸ್ನ್ಯಾಕ್ಸು ಅದು ಇದು ತಿನ್ನೋದಕ್ಕೆ ಆಚೆ ಬಂದುಬಿಡ್ತೀವಿ. ಇದರಿಂದ ಸ್ವಲ್ಪ ರಿಫ್ರೆಶಿಂಗ್ ಮೂಡ್ ಆಗಿಬಿಡುತ್ತೆ. ನಾನು ಹೇಳ್ದಂಗೆ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲಿ ನಮ್ಮ ಯಜಮಾನ್ರಿಗೆ ಮೂವೀಸ್ ನೋಡೋ ಹುಚ್ಚಂತೂ ತುಂಬ ಇದೆ. ಮನೆಯಲ್ಲಿನೂ ನೋಡ್ತಾ ಇರ್ತಾರೆ, ಮನೇಲಿದ್ದರೆ ಅವ್ರ ಮನೇಲಿರೋದೇ ಕಡಿಮೆ. ಇವಾಗ ಹೋಟೆಲಲ್ಲಿ ಬೇರೆ ಊರುಗಳಲ್ಲಿ ಸ್ಟೇ ಮಾಡಿದಾಗ ಅಲ್ಲಿನೂ ನೆಟ್ಫ್ಲಿಕ್ಸಲ್ಲಿ ಅದು ಇದರಲ್ಲಿ ನೋಡ್ತಾ ಇರ್ತಾರೆ. ಮನೆಯಲ್ಲಿ ಯಾವತ್ತಾದ್ರೂ ಇದ್ರೂ ಅವರು ಮೂವೀಸೇ ನೋಡ್ತಾ ಇದ್ದಾರೆ. ನಮ್ಮನ್ನ ಆಚೆ ಕರ್ಕೊಂಡು ಹೋದ್ರೂ ಮೂವಿ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆನೇ ಈ ಥರ ಎಲ್ಲನೂ ತಿನ್ನಿಸ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಥರ ಮೂವೀಸ್ ಎಲ್ಲ ನೋಡೋದು ಹುಚ್ಚಿಲ್ಲ. ಬಟ್ ನಮ್ಮ ಯಜಮಾನ್ರಿಗೋಸ್ಕರ ಮಕ್ಳಿಗೋಸ್ಕರ ನಾನು ಅವ್ರ ಜೊತೆ ಹೋಗ್ತಾ ಇರ್ತೀನಿ. ನಾನೇನಾದರೂ ಹೋಗಿಲ್ಲ ಅಂದರೆ ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗಲ್ಲ. ಅವ್ರ ಫ್ರೆಂಡ್ಸ್ಗಳ ಜೊತೆನೇ ಪಾರ್ಟೀಸ್ ಮಾಡ್ಕೊಂಡು ಬಿಡ್ತಾರೆ. ಸೊ ಅದಕ್ಕೆ ಅಂತಲೇ ನಾನು ಅವ್ರನ್ನ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟಿದ್ದೀನಿ. ನಾನು ಬರ್ತೀನಿ, ಇಷ್ಟ ಆಗಿಲ್ಲ ಅಂದರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇರ್ತೀನಿ. ನಮ್ಮದು ಜರ್ನಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಇವಾಗ ಮಾತ್ರ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದು, 2-3 ವರ್ಷಗಳಿಂದ. ಅದಕ್ಕೆ ಮುಂಚೆ ಬಂದುಬಿಟ್ಟು ನಮ್ಮ ಯಜಮಾನ್ರದ್ದು ಒಂಥರನೇ ಲೈಫ್ ಸ್ಟೈಲ್ ಇತ್ತು. ಮನೆಗೆ ಲೇಟಾಗಿ ಬರೋದು, 12 ಗಂಟೆಗೆ 1 ಗಂಟೆಗೆ ರಾತ್ರಿ ಹೊತ್ತು ಆ ಥರ ಬರೋದು. ಇವಾಗ ಬರ್ತಾಯಿದ್ದೀನಿ, 5 ನಿಮಿಷ ಬರ್ತಾಯಿದ್ದೀನಿ ಅಂತ ಮೆಸೇಜ್ ಮಾಡಿಬಿಟ್ಟು ಕಾಲ್ ಮಾಡಿಬಿಟ್ಟು ಹೇಳ್ತಾರೆ. ಬಟ್ ಬರೋದು ಬಂದುಬಿಟ್ಟು ಮಧ್ಯರಾತ್ರಿ. ಯಾವಾಗ ತುಂಬ ಜಗಳ ಎಲ್ಲ ಆಗ್ತಾಯಿತ್ತು. ನನ್ನ ಮಾತುಗಳು ಕಡಿಮೆ ಕೇಳ್ತಾ ಇದ್ದು, ಫ್ರೆಂಡ್ಸ್ಗಳ ಜೊತೆ ಬಿಸ್ನೆಸ್ ಮಾಡೋಣ ಹಂಗೆ ಹಿಂಗೆ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲನೂ ಲಾಸ್ ಮಾಡಿಕೊಂಡ್ರು. ಸೊ ಅವರಿಂದ ಸ್ವಲ್ಪ ದೂರ ಕರ್ಕೊಂಡು ಬಂದಿದ್ದೀನಿ, ಯಾರ್ದು ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಮ್ಮದು ಡಿಸಿಷನು, ನಮ್ಮದು ಲೈಫು ನಾವು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಹಠವಾಗಿ ನಾನು ಜಗಳ ಎಲ್ಲ ಮಾಡಿದ್ದು. ನಾನು ಜಗಳ ಗಂಟಿ ಏನಾದರೂ ಹೇಳಿ, ಬಟ್ ನಾನು ಏನಕ್ಕೆ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನಾನು ಮಾಡಿ ಇವ್ರನ್ನ ಸ್ವಲ್ಪ ದೂರ ಕರ್ಕೊಂಡು ಬಂದಿದ್ದೀನಿ. ಇವಾಗ ಕೆಲವ್ರಿಗೆ ಇಷ್ಟ ಆಗುತ್ತಲ್ಲ ಈ ಥರ ಫ್ಯಾಮ್ಲಿ ಎಂಜಾಯ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದರಲ್ಲಿನೂ ತುಂಬ ಸ್ಟ್ರಗಲ್ಸ್ ಇದೆ. ಎಲ್ಲರಿಗೂ ತಟ್ಟೆಯಲ್ಲಿ ಎಲ್ಲನೂ ಏನೋ ಹೇಳ್ತಾರಲ್ಲ, ಎಲ್ಲ ಇಟ್ಬಿಟ್ಟು ಕೊಡಲ್ಲ ದೇವರು. ಅದಕ್ಕೆ ಅಂತ ನಾವು ಕಷ್ಟಪಡಬೇಕು, ಆವಾಗಲೇ ನಮಗೆ ಆ ಸುಖ ಅಂತ ಸಿಗೋದು. ಇವಾಗ ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಕ್ಕಳು ಕರ್ಕೊಂಡು ಹೋಗೋದು, ಈ ಥರ ಫ್ಯಾಮ್ಲಿ ಜೊತೆ ತಿನ್ನೋದು, ಮೂವೀಸ್ ನೋಡೋದೆಲ್ಲನೂ. ಮುಂಚೆ ಎಲ್ಲನೂ ಅವ್ರ ಫ್ರೆಂಡ್ಸ್ ಜೊತೆ ಸುತ್ತೋದು, ಫ್ರೀ ಮೈಂಡ್ ಆಗಿರೋದು, ಡ್ರಿಂಕ್ಸ್ ಮಾಡೋದು, ಮತ್ತು ಬಿಸ್ನೆಸ್ಗಳು ಮಾಡೋದು, ಲಾಸ್ ಮಾಡ್ಕೊಳ್ಳೋದು, ಮನೆಗೆ ಲೇಟಿಗೆ ಬರ್ತಾ ಇರೋದು, ಹೇಳ್ತಾನೂ ಇರಲಿಲ್ಲ, ಒಂದೊಂದು ಸಲ ಮನೆಗೆ ಬರ್ತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಸುತ್ತೋದು ಹಂಗೆ ಇತ್ತು. ಇವಾಗ ಒಂದು 3 ವರ್ಷದಿಂದ ದೇವ್ರ ಕೃಪೆಯಿಂದ ನಾನು ಪಟ್ಟಿರೋ ಕಷ್ಟಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಸುಖನ ಅನುಭವಿಸ್ತಾ ಇದ್ದೀವಿ. ನಮ್ಮ ಯಜಮಾನ್ರಿಗೂ ಈ ಫೇಸ್ ಆಫ್ ಲೈಫು ತುಂಬ ಇಷ್ಟ ಆಗ್ತಾ ಇದೆ. ಇನ್ನೂ ತುಂಬ ಮೆಚ್ಯೂರ್ ಆಗಿದ್ದಾರೆ. ಇವಾಗ ನಮ್ಮ ಲೈಫಲ್ಲಿ ನಮ್ಮ ಮಕ್ಕಳು ಮಾತ್ರನೇ ತುಂಬ ಕ್ಲೋಸ್ ಫ್ರೆಂಡ್ಸ್. ಅವ್ರ ಜೊತೆ ನಾವೆಲ್ಲನೂ ಶೇರ್ ಮಾಡ್ಕೊತೀವಿ, ಅವ್ರ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಈ ಫೇಸ್ ಆಫ್ ಲೈಫು ನಮ್ಮ ಜೀವನದಲ್ಲಿ ತುಂಬ ಖುಷಿಯನ್ನು ಕೊಡ್ತಾ ಇದೆ. ಮದುವೆ ಆಗಿ ಮಕ್ಕಳಾದಮೇಲೆ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಡುತ್ತೆ. ಆವಾಗ ನಾವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಂದ್ರೂ ತುಂಬ ಯೋಚನೆ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಸೆಪ್ರೇಟಾಗಿ ಹೋಗೋದು, ಎಸ್ಪೆಷಲಿ ಫೀಮೇಲ್ಸೇ ಆಗಿರ್ಬೋದು, ಮೇಲ್ಸು ಆಗಿರ್ಬೋದು, ಮಕ್ಕಳನ್ನ ಬಿಟ್ಬಿಟ್ಟು ಆಚೆ ಹೋಗೋದು, ಸುತ್ತಾಡೋದು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, 2 ದಿನ ಮನೆಗೆ ಬರ್ದಿರೋದು, ಆ ಥರ ಎಲ್ಲ ಮಾಡಬಾರ್ದು. ಮಕ್ಕಳನ್ನ ಅಂತ ನಾವು ಹುಟ್ಟಿಸಿದ್ಮೇಲೆ ಅವ್ರ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಫ್ರೆಂಡ್ಸ್ ಇದ್ರೂ ಅವ್ರ ಫ್ಯಾಮ್ಲಿನ ಇನ್ಕ್ಲೂಡ್ ಮಾಡಿಬಿಟ್ಟು ಕಷ್ಟ ಸುಖ ಮಾತಾಡಿಕೊಂಡು ಫ್ಯಾಮ್ಲಿ ಟ್ರಿಪ್ಸ್ಗೆಲ್ಲ ಹೋಗ್ತಾರಲ್ಲ, ಆ ಥರ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಒಪಿನಿಯನು. ಈ ಒಂದು ಚಿಕ್ಕ ಮಾತಿನಿಂದ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸಿ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.